ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕಣ್ಣೂರು ಸೈಡ್ ಹೋಗ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗ್ತಾ ಇರೋ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀನಿ. ಹೇಗಿರುತ್ತೆ ಅಂತ ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋ. ಒನ್ಸ್ ಮೋರ್ ವೆಲ್ಕಮ್ ಟು ಅವರ್ ಚಾನಲ್ ಗೈಸ್. ಮೈಸೆಲ್ಫ್ ರಂಜಿತ್, ಪ್ರಿಯಾಂಕಾ, ಸಾಕ್ಷಿ ಫ್ರಮ್ ಡೆಲ್ಲಿ. ಇವರು ಒಂದು ಸಾರಿ ಗೈಸ್, ಐ ಫರ್ಗೆಟ್. ಶಿ ಈಸ್ ಫ್ರಮ್ ಕರ್ನಾಟಕ ಸಿಂಧು. ಚೆಕ್ ಪೋಸ್ಟ್ ಓಪನ್ ಆಗೋದು 6:30 ಆಗಿತ್ತು. ಸೊ ಇನ್ನು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಟೀ ಕುಡ್ದು ಹೋಗೋಣ ಅಂತ ಸ್ಟಾಪ್ ಮಾಡಿ ಟೀ ಕುಡಿತಾ ಇದ್ದೀವಿ. ಇಲ್ಲಿ ಗೇಟ್ ಎಂಟ್ರಿ ಆದಮೇಲೆ ರೈಟ್ ಸೈಡಲ್ಲೇ ಟಿಕೆಟ್ ತೊಗೋಬೇಕು. 20 ರೂಪೀಸ್ ಇತ್ತು ಪರ್ ವೆಹಿಕಲ್ ಟಿಕೆಟು ಎಂಟ್ರಿಗೆ. ನಾವು ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇದು ಜಿಂಕೆನೋ ಸಾರಂಗನೋ ಗೊತ್ತಿಲ್ಲ, ನಂಗೆ ಅದರಲ್ಲಿ ಕನ್ಫ್ಯೂಷನ್ ಇದೆ. ಆ್ಯಂಡ್ ದೂರ ಇತ್ತು, ಸೊ ಗೊತ್ತಾಗಲಿಲ್ಲ. ಅದು ಕಾಣಿಸ್ತಾ ಇತ್ತು. ಆ್ಯಂಡ್ ತುಂಬ ಲೈಕ್ ನಾವು ಟೈಗರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ವಿ, ಅದೆಲ್ಲ ಕಾಣಿಸ್ಲಿಲ್ಲ. ಬರೀ ಮಂಕಿ ಮತ್ತು ಜಿಂಕೆ ಅಥವಾ ಸಾರಂಗ ಆ್ಯಂಡ್ ಎಲಿಫೆಂಟ್ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಇದು ಎಂಡ್ ಆಫ್ ದಿ ಫಾರೆಸ್ಟ್ 2 ಕಟ್ ಹಾಕಿದ್ರು, ಅಲ್ಲಿ ಸ್ವಲ್ಪ ನಿಂತ್ಕೊಂಡು ನೋಡಿ ವಿಡಿಯೋ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಮಧ್ಯೆ ಎಲ್ಲೂ ಸಿಗಲಿಲ್ಲ ಬರೋವಾಗ, ಇದು ಲಾಸ್ಟಲ್ಲೇ ಸಿಕ್ಕಿತ್ತು. ಮಾರ್ನಿಂಗ್ ರೈಡೇ ಅದು ಫಾರೆಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇವಾಗ ಟೈಮ್ 8:45 ಆಗಿದೆ. ನಾವು ಜಸ್ಟ್ ಇನ್ನೊಂದು 20 ಕಿಲೋಮೀಟರ್ ದೂರ ಇಲ್ವಾ, 20 ಕಿಲೋಮೀಟರ್ ದೂರ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನೀನೇನು ಆರ್ಡರ್ ಮಾಡಿದ್ದೀಯಾ? ಇವಳು ಫೋಟೋ ಪೋಸ್ಟ್ ಕೊಡೋಕೆ ಕೊಡ್ತಾಳೆ. ನೀನು? ನಾನು ದೋಸೆ ಆರ್ಡರ್ ಮಾಡಿದ್ದೀನಿ, ಬರ್ತಬೇಕು. ಮನಸ್ಲಾಯೋ? ನಾನು ದೋಸೆ ಆರ್ಡರ್ ಮಾಡಿದ್ದೀನಿ. I don't know what to say. ತಿನ್ನೆ. ಎಲ್ಲರೂ ದೋಸೆ ಆರ್ಡರ್ ಮಾಡಿದ್ರು, ನಾನು ಮಾತ್ರ ಪರೋಟ ಮತ್ತು ಕಡಲೆಕರಿ ಆರ್ಡರ್ ಮಾಡಿದ್ದೆ. ಆ್ಯಕ್ಚುಲಿ ಹೋಗೋ ಜರ್ನಿನೇ ತುಂಬಾ ಚೆನ್ನಾಗಿತ್ತು. ಲೈಕ್ ಏನೋ ಟ್ರೆಕ್ಕಿಂಗ್ ಬಂದೋರ ಥರ, ಇಲ್ಲ ಹಿಲ್ ಸ್ಟೇಷನ್ ವ್ಯೂ ಪಾಯಿಂಟಿಗೆ ಬಂದೋರ ಥರ ಫೀಲ್ ಆಗ್ತಾಯಿತ್ತು. ಹೋಗೋವೇನೆ ಸಖತ್ತಾಗಿತ್ತು. ಅದು ಮಾರ್ನಿಂಗ್ ಬಂದಿದ್ದಕ್ಕೆ ಈ ಥರ ಇದೆಯೋ ಅಥವಾ ಯಾವಾಗೂ ಇದೇ ಥರ ಇದೆಯೋ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿತ್ತು. ಇಫ್ ನಾವು ಟೆಂಪಲಿಗೆ ಅಂತ ಹೋಗದೇ ಇದ್ದರೂ ಈ ಪ್ಲೇಸಿಗೆ ಹೋಗಿ ಇದನ್ನು ನೋಡಲೇಬೇಕು, ಆ ಥರ ಸಖತ್ತಾಗಿತ್ತು. ಓಕೆ, ನಾನು ಎಲ್ಲಿಗೆ ಬಂದಿರೋದಂತಲೇ ಹೇಳಲಿಲ್ಲ. ಕೇರಳದ ಕೊಟ್ಟಿಯೂರು ಶಿವನ್ ಟೆಂಪಲ್ ನೋಡೋಕ್ಕೆ ಬಂದಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ ಆಗ್ತಾಯಿತ್ತು. ಹೇಗಿದೆ ನೋಡೋಣ, ಏನು ಫೇಮಸ್ ಅಂತ ನೋಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಕೆಸರಿದೆ, ಸೊ ಅದಕ್ಕೆ ನಾವು ಸ್ಲಿಪ್ಪರ್ನ ಕಾರಲ್ಲೇ ಬಿಟ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕಾರ್ ಪಾರ್ಕ್ ಮಾಡಿ. ಈ ಪ್ಲೇಸಲ್ಲಿ 2 ಶಿವನ್ ಟೆಂಪಲ್ ಇತ್ತು. ಬರೋಕ್ಕಿಂತ ಮುಂಚೆ ನಂಗೆ ಗೊತ್ತಿರಲಿಲ್ಲ, ಬಂದಾದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ಫಸ್ಟ್ ಶಿವನ್ ಟೆಂಪಲ್. ಆ್ಯಂಡ್ 2 ಕಡೆ ಇರೋದು ಶಿವನೇ. ಇದು ಈ ಪ್ಲೇಸ್, ಈ ಟೆಂಪಲ್ಲೇ ತುಂಬ ಫೇಮಸ್ ಆಗಿರೋದು. ಇಲ್ಲಿ ನಿಮ್ಗೇನು ವಾಟರ್ ಕಾಣ್ತಿದೆ ಅದರಲ್ಲೇ ತುಂಬ ಜನ ಸ್ನಾನ ಮಾಡ್ತಾ ಇದ್ದಾರೆ. ಇದೇನು ಆಲ್ಟರ್ನೇಟಿವ್ ಏನಿಲ್ಲ, ಬ್ರಿಡ್ಜ್ ಮೇಲೆ ಹೋಗೋದ್ರ ಬದಲು ಅಲ್ಲಿ ಕೆಳಗಡೆ ಹೋಗೋದು ಅಂತ. ಸೊ ಅವರೆಲ್ಲ ಅಲ್ಲಿ ಸ್ನಾನ ಮಾಡ್ತಾ ಇರೋದು. ಬರ್ತಾ ಒಂದು 500 ಮೀಟರ್ ವಾಕ್ ಮಾಡಬೇಕಿತ್ತು, ಮಳೆ ಬಂತು, ಫುಲ್ ನೆಂದೋದ್ವಿ. ನಾವು ಈ ಬ್ರಿಡ್ಜ್ನ ಸ್ಕಿಪ್ ಮಾಡಿ ಈ ಕಡೆ ರೈಟ್ ಸೈಡಲ್ಲಿರೋ ಬ್ರಿಡ್ಜ್ ಮೇಲೆ ಹೋಗಿದ್ವಿ. ಅದು ಶಾರ್ಟ್ಕಟ್ಟು. ಅಲ್ಲಿ ಚೆನ್ನಾಗಿ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಎಲ್ಲರೂ ಆ ಬ್ರಿಡ್ಜಲ್ಲೇ ಹೋಗ್ತಾಯಿದ್ರು. ನಾವು ಬೇಗ ಸ್ಕಿಪ್ ಮಾಡಿ ಲೈನಲ್ಲಿ ಬಂದಿದ್ದಕ್ಕೆ ನಮಗೆ ತುಂಬ ಟೈಮ್ ಸೇವ್ ಆಯಿತು. ಇದೊಂಥರ ಚೆನ್ನಾಗಿತ್ತು. ಬ್ರಿಡ್ಜ್ ಮೇಲೆ ಆ ಕಡೆ ಈ ಕಡೆ ನೀರು ಆ್ಯಂಡ್ ಮಧ್ಯೆ ಮಧ್ಯೆ ಮಳೆ ಬರ್ತಾಯಿತ್ತು. ಸೊ ಸಖತ್ತಾಗಿತ್ತು. ಇಲ್ಲಿಂದ ನಾವು ನೀರಲ್ಲಿ ಕೆಳಗಡೆ ನಡ್ಕೊಂಡು ಹೋಗಬೇಕಿತ್ತು. ಯಾರ್ಯಾರಿಗೆ ಅಂದರೆ ನೀರಲ್ಲಿ ತುಂಬ ಕಲ್ಲೆಲ್ಲ ಇತ್ತು, ನಡೆಯೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಸೊ ಯಾರ್ಯಾರಿಗೆ ನಡೆಯೋಕ್ಕಾಗಲ್ಲ ಅವರೆಲ್ಲ ಮೇಲ್ಗಡೆಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆ ಲೈನಲ್ಲಿ ಬರ್ತಾಯಿದ್ದಾರೆ. ಬಟ್ ಆ ಲೈನಲ್ಲಿ ನಿಂತ್ಕೊಂಡ್ರೆ ಮಿನಿಮಮ್ 2 to 3 hours ಬೇಕು ನಮಗೆ ದೇವ್ರು ನೋಡಿ ಬರೋಕ್ಕೆ. ಸೊ ನಾವು ಈ ಪಾದನ್ನ ಚೂಸ್ ಮಾಡಿದ್ವಿ. ಒಂಥರ ಡಿಫ್ರೆಂಟಾಗೂ ಇರುತ್ತೆ ಆ್ಯಂಡ್ ಬೇಗನೂ ಹೋಗ್ಬೋದು ಅಂತ. ಬಟ್ ನಡೆಯೋಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಇಲ್ಲಿ. ಸಿಕ್ಕಾಪಟ್ಟೆ ಜನ ಇದ್ದರು, ಅದರಲ್ಲಿ ಮಳೆ ಬೇರೆ ಬರ್ತಾಯಿತ್ತು ಮಧ್ಯೆ. ಆ್ಯಂಡ್ ನಮಗೆ ಎಲ್ಲಿ ದೇವರಿದೆ ಅಂತ ಎಕ್ಸಾಕ್ಟ್ ಪಾಯಿಂಟ್ ಗೊತ್ತಿರಲಿಲ್ಲ. ಆ್ಯಂಡ್ ಅಲ್ಲಿರೋರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಬಿಕಾಸ್ ಅಲ್ಲಿ ಒಂದು ಮೂರ್ತಿ ಅನ್ನೋದೇನೂ ಇರಲಿಲ್ಲ. ಜಸ್ಟ್ ಒಂದು
ಹೂ ಹಾಕಿ ಆ್ಯಂಡ್ ದೀಪ ಇಟ್ಟಿದ್ರು. ಸೊ ದೇವ್ರು ಎಲ್ಲಿದೆ ಮೇನ್ ದೇವ್ರು ನೋಡಿ, ಈಗ ನೋಡಿದ್ರಲ್ಲ, ಜಸ್ಟ್ ನನಗೆ ಒಂದು 2 ಸೆಕೆಂಡ್ ರೆಕಾರ್ಡ್ ಮಾಡಿದೆ ಅಷ್ಟೇ ನನಗೆ ಸಿಕ್ಕಿದ್ದು. ಆ್ಯಂಡ್ ಇದು ಹೊರಗಡೆ ಎಲ್ಲರಿಗೂ ಸ್ವಲ್ಪ ವಿಸಿಬಿಲಿಟಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ದೇವ್ರನ್ನ ಇಟ್ಟಿದ್ರು. ಆ್ಯಂಡ್ ಸ್ವಲ್ಪ ಜನ ಯಾರ್ಯಾರು ಮನೆ ಕಟ್ಟಿಸ್ಬೇಕು ಅಂತ ಆಸೆ ಇದೆ ಅಥವಾ ಕಟ್ತಿರೋದು ಚೆನ್ನಾಗಾಗಬೇಕು ಅಂತ ಇಲ್ಲಿ ಎಲ್ಲರೂ ಮನೆ ಕಟ್ತಾಯಿದ್ರು. ನಾನು ಒಂದು ಮನೆ ಕಟ್ಟಿದ್ದೀನಿ. ಇದು ನನ್ನ ಪುಟ್ಟ ಮನೆ. ಆ್ಯಂಡ್ ನಾನು ಈ ದೇವಸ್ಥಾನದ ಬಗ್ಗೆ ಮತ್ತು ಈ ಜಾಗ ಏನಕ್ಕೆ ಫೇಮಸ್ ಅಂತ ಹೇಳೋದು ಬಿಟ್ಬಿಟ್ಟೆ. ಸೊ ಈ ಜಾಗ ಈ ದೇವಸ್ಥಾನ ಬಂದು ಪ್ರತಿ ವರ್ಷದಲ್ಲಿ ಒಂದು 28 ದಿನಗಳ ಮಾತ್ರ ಓಪನ್ ಇರುತ್ತೆ. ಇದು ಒಂದು ಯಾಗ ನಡೆದಿರೋ ಪ್ಲೇಸ್ ಅಂತೆ. ಸತಿ ಬೆಂಕಿಗೆ ಹಾರಿದಾಗ ಎಲ್ಲಿ ಯಾಗ ನಡೀತಿತ್ತೋ ಅದು ಇದೇ ಪ್ಲೇಸಲ್ಲಿ ನಡೀತಿತ್ತು. ಆ್ಯಂಡ್ ಇಲ್ಲಿ ಯಾವಾಗೂ ಪೂಜೆ ಮಾಡೋವಾಗ ಮಳೆ ಬರುತ್ತಂತೆ. ಅದು ಶಿವನ ಕಣ್ಣೀರು, ಅಂದರೆ ಶಿವನ ಪ್ರೀತಿ ಕಳ್ಕೊಂಡಿದ್ದ ದಿನ. ಆ್ಯಂಡ್ ಕಣ್ಣೀರನ್ನ, ಆ ಮಳೆನ ಕಣ್ಣೀರಾಗಿ ಇಂಡಿಕೇಟ್ ಮಾಡ್ತಾರೆ. ಆ್ಯಂಡ್ ಇದು ಸೆಕೆಂಡ್ ದೇವಸ್ಥಾನ. ನಾವು ಹೋಗೋ ಟೈಮಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಆ್ಯಂಡ್ ಈ ಪ್ಲೇಸ್ ಕೂಡ ಸಖತ್ ರಶ್ ಇತ್ತು. ಹೆಂಗೋ ಸ್ಕಿಪ್ ಮಾಡಿಕೊಂಡು ಜಂಪ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಬೇಗ ಹೋಗಿ ಒಂದು 15 ಮಿನಿಟ್ಸಲ್ಲಿ ಮುಗಿಸ್ಬಿಟ್ವಿ. ಬಟ್ ಏನು ಬ್ಯಾಡ್ ಲಕ್ ಅಂದರೆ ನಾವು ಹೋಗಿದ್ದ ಟೈಮಲ್ಲಿ ಟೆಂಪಲ್ ಓಪನ್ ಆಗೇ ಇರಲಿಲ್ಲ, ಕ್ಲೋಸ್ ಮಾಡಿಬಿಟ್ಟಿದ್ರು. ಹಾಗೆ ಸುಮ್ಮನೆ ಒಳಗಡೆ ಹೋಗಿ ಒಂದು ದೀಪ ಇತ್ತು, ಅದನ್ನು ಹಂಗೆ ಅಲ್ಲೇ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ಬಟ್ ಈ ಟೈಮಲ್ಲಿ ತುಂಬ ಮಳೆ ಬಂದು ಎಲ್ಲ ನೆಂದೋಗ್ಬಿಟ್ವಿ. ನಾವು ಇವಾಗ ಟೆಂಪಲ್ ನೋಡ್ಕೊಂಡು ಬಂದ್ವಿ. ಟೆಂಪಲ್ ನೋಡಿ ಊಟ ಮಾಡೋಕೆ ಕೂತಿದ್ದೀವಿ. ನನಗೆ ಊಟ ಏನು ಬೇಡ, ಅದಕ್ಕೆ ನಾನು ಲೈಮ್ ಜ್ಯೂಸ್ ತೊಗೊಂಡಿದ್ದೀನಿ. ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಬರೀ ಹಾಯೇ ಮಾಡ್ತಾನೆ ಅವನು. ಏನು ಊಟ ಮಾಡ್ತಾ ಇದ್ದಾರೆ? ಇದು ಕೇರಳ ರೈಸ್ ಸರಿ, ಓಕೆ. ಸಾಂಬಾರು ಕೊಟ್ಟಿಲ್ಲ, ಚಟ್ನಿ ಪಲ್ಯ ಜೊತೆ ತಿನ್ಬೇಕು. ಸಾರು ಮಾಡ್ತಾರೆ, ಸಾರು ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಇವರು ಬರೀ ಪಲ್ಯನೇ ತಿಂತಿದ್ದಾರೆ, ಅನ್ನ ತಿಂತಾನೆ ಇಲ್ಲ. ಟೆಂಪಲ್ ವಿಸಿಟ್ ಆಯಿತು ನಮ್ಮದು. ಇವಾಗ ಜಸ್ಟ್ ಅಲ್ಲಿ ತುಂಬ ಮಳೆ ಅಂದರೆ ಮಳೆ ಬಂತು, ಫುಲ್ ನೆಂದಿದ್ದೆ. ಸೊ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಊಟನೂ ಆಯಿತು. ಇವಾಗ ಹೊರಡಬೇಕು. ಇನ್ನು ಎಲ್ಲಿಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋದಂತ ಡಿಸೈಡ್ ಮಾಡಿಲ್ಲ. ಒಂಥರ ಮಳೇಲಿ ನೆಂದು ಒಂಥರ ಹಿಂಸೆ ಆಗಿದೆ, ಅದಕ್ಕೆ ವಾಪಸ್ ಹೋಗೋಣ ಅಂತ ಅನಿಸ್ತಾ ಇದೆ. ರಿಟರ್ನ್ ಬರ್ತಾ ಸಿಕ್ಕಾಪಟ್ಟೆ ಮಳೆ ಇತ್ತು, ತುಂಬಾ ಮಳೆ. ಎಲ್ಲೂ ನಿಲ್ಸೋಕ್ಕೂ ಆಗಲಿಲ್ಲ, ಏನೂ ತಗೊಳ್ಳೋಕ್ಕೂ ಆಗಲಿಲ್ಲ, ಅಷ್ಟೊಂದು ಮಳೆ ಇತ್ತು. ಸ್ವಲ್ಪ ಹೊತ್ತು ಆದಮೇಲೆ, ಮಳೆ ಕಮ್ಮಿ ಆದಮೇಲೆ ಹಲಸಿನಕಾಯಿ ಚಿಪ್ಸ್ ಇತ್ತು, ಆ ರೋಡಲ್ಲೇ ಮಾರ್ತಾಯಿದ್ರು, ಅದು ತೊಗೊಂಡ್ವಿ. ಆ್ಯಂಡ್ ಯಾವುದೋ ಒಂದು ಬೇಕ್ರಿ ನಿಲ್ಲಿಸಿ ಕೇಕೆಲ್ಲ ತೊಗೊಂಡು ತಿಂದ್ವಿ. ರಿಟರ್ನ್ ಬರ್ತಾ ನಮಗೆ ಆನೆ ಕೂಡ ಲೈಕ್ ಆಲ್ಮೋಸ್ಟ್ ಒಂದು 5 ಮೀಟರ್ ಡಿಸ್ಟೆನ್ಸಲ್ಲಿ ಇತ್ತು, ಚೆನ್ನಾಗಿತ್ತು. ಸನ್ಫ್ಲವರ್ ಫೀಲ್ಡಿಗೆ ಬಂದಿದ್ದೀವಿ. ಚೆನ್ನಾಗಿತ್ತು ಸನ್ಫ್ಲವರ್ಸ್ ಎಲ್ಲ. ಇಲ್ಲಿ ಫೋಟೋಗೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈವ್ನಿಂಗ್ ಕೂಡ ಬಂದಿದ್ವಿ, ಅದು ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಸಣ್ಣ ಪುಟ್ಟ ಫೋಟೋ ಶೂಟ್ ಮಾಡಿಕೊಂಡು, ವೀಡಿಯೋಗ್ರಫಿ ಈ ಥರ ಎಲ್ಲ ಮಾಡಿಕೊಂಡು ಒಂದು 40 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ಅಲ್ಲಿ. ಚೆನ್ನಾಗಿತ್ತು. ಓಕೆ 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 ಇವಾಗ ಸನ್ಫ್ಲವರ್ ಫೀಲ್ಡ್ ನೋಡಿ ವಾಪಸ್ ಹೋಗ್ತಾಯಿದ್ದೀವಿ ಮೈಸೂರಿಗೆ. ಸನ್ಫ್ಲವರ್ ಫೀಲ್ಡಲ್ಲಿ ಫೋಟೋ ತೆಗ್ಸ್ಕೊಳಕ್ಕೆ ಪರ್ ಪರ್ಸನ್ 20 ರೂಪೀಸ್ ಕೊಡಬೇಕು. ಹೆಂಗಿತ್ತು? ಇಷ್ಟೇನ ಮಾತಾಡೋದು ನೀವು? ಸೂಪರ್ ಆಯಿತು, ಮಾತಾಡಿ. கன்னடாலே யார் கேட்டாங்க உனக்கு? தமிழ்லயே சொல்லு. ரொம்ப நல்லா இருந்தது, ஃபேண்டாஸ்டிக், சூப்பர். இப்போ நீ சொல்லு. நல்லா பீஸ்ஃபுல்லா இருந்துச்சு போட்டோ எடுக்கிறதுக்கு எல்லாத்துக்கும். நல்லா இருந்துச்சு. ஏய் ஒரு போட்டோ காட்டு, உன்னோட போட்டோ எப்படி வந்திருக்குன்னு. அது சிந்துவோட மொபைல்ல இருக்குது. Sakshi, how was it? It was fantastic. Loved it. இப்போ ನಮ್ಮ ಕ್ಯಾಪ್ಟನ್ ಹೇಳ್ತಾರೆ ಹೇಗಿತ್ತು ಅಂತ.
ஹலோ காய்ஸ், ஹாய். நாங்கள் மார்னிங் ஹெச்டி கோட்டாலேருந்து நாங்கள் கேரளா டெம்பிளை முடிச்சுட்டு இப்போ நாங்கள் பேக் டு மைசூர். இன்பிட்வீனில் சிந்து ரொம்ப நாளாக ஆசைப்பட்டது சன்ஃப்ளவர் ஷோ, ஃபைனலாக அதை நிறைவேற்றி விட்டேன். என்ன ஒன்று 100 rupees பே பண்ணேன் எக்ஸ்ட்ரா, அவ்வளோதான். அதை திருப்பி கொடுத்துருவா சிந்து, ஒன்றும் பிரச்சனை இல்லை, கொடுத்துடணும். அப்புறம் ஃபோட்டோஸ் நல்லா வந்தது. என்ன ஒன்றுன்னா பாவம் இளையராஜா கொஞ்சம் லேடிஸ் மாதிரி ஃபோட்டோ எடுத்துட்டான். அதுதான் ஒன்று. ஓகே, அவனுக்கு அது ஆசை போல். ஓகே, அவன் ஆப்ரேட் பண்ணணும், அதுக்கு சிந்து தான் ஸ்பான்சர் பண்ணுவா. அவ்வளோதான் காய்ஸ். ஓகே, நெக்ஸ்ட் டைம் கண்டிப்பாக விசிட் பண்ணுங்க. ஓகே, கண்டிப்பாக வருது. ஒன்லி 20 rupees per head. 20 rupees எல்லாம் பார்க்காதீங்க, விசிட் பண்ணுங்க, என்ஜாய் பண்ணுங்க. லைஃப் ஆஸ் ஒன். ஓகே, பாய் ಬಾಯ್ ಬಾಯ್. ಇದನ್ನು ಯಾರೋಡ ಟೋಲ್ಗೆ ಹೋಗಿರ್ಸಿ. ಕರ್ನಾಟಕ ವೆಹಿಕಲ್ ಟೋಲಲ್ಲಿ ಪಾಸ್ ಆಯ್ತು, ಅದೇ ಗ್ಯಾಪಲ್ಲಿ ನಮ್ಮ ವೆಹಿಕಲ್ಲು ಪಾಸ್ ಆಯ್ತು. ಟೋಲ್ ಅಮೌಂಟ್ ಏನು ಕಟ್ ಆಗಲಿಲ್ಲ. ಎಕ್ಸಿಟ್ ಅಲ್ಲಿ ಏನು ಗೊತ್ತಾಗಲ್ಲ ತಾನೆ? ಎಕ್ಸಿಟ್ ಅಲ್ಲಿ ಏನು ಗೊತ್ತಾಗತ್ತಾ? ஒரே ஒரு டோல் தானே. தெரியல गाइस. ದೆನ್ 60 rupees ಸೇವ್ ಆಯ್ತು ನಿಮ್ದಲ್ವಾ? தெரியல 60 rupees ಬೇಡ 6000 ಬೇಡ தெரியல. ಅಲ್ಲಿ ಮ್ಯಾಪ್ ಅಲ್ಲಿ 60 rupees ತೋರಿಸ್ತಾ ಇತ್ತು. ಓಕೆ, ನಮ್ಮ ಕ್ಯಾಪ್ಟನ್ಗೆ ಇವಾಗ ಥ್ಯಾಂಕ್ ಯು ಹೇಳ್ತೀನಿ. ಎಷ್ಟು 20 days ಆಸೆನ ಇವತ್ತು ಫೈನಲಿ ನೆರವೇರಿಸಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಮೋಸ್ಟ್ ವೈಟೆಡ್. ಯಾಕೆಂದ್ರೆ ಅದು ಜಸ್ಟ್ 1 month ಅಷ್ಟೇ ಓಪನ್ ಆಗೋದಲ್ವಾ, ತುಂಬಾ ಹೋಗ್ಬೇಕಂತ ಇತ್ತು. ಪ್ಲಸ್ ನನಗೆ ಬೇರೆ ಶಿವ ಫೇವ್ರೆಟ್ ಗಾಡ್, ಅದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸನ್ಫ್ಲವರ್ ಇಲ್ಲೂ ಇತ್ತು ನೋಡಿ, ನಾನು ಹೇಳಿಲ್ವಾ ಯಾಮರ್ಸ್ತಾರೆ ಅಂತ. ಓಕೆ, ಇನ್ನೂ ಇದೆ ಗೈಸ್. ನಮಗೆ ಫಸ್ಟ್ ಹೋದಾಗ 20 rupees ಕೇಳಿದ್ರು, ಇಲ್ಲಿ ಯಾರು ಇಲ್ಲ, ಫ್ರೀ ಆಗಿದೆ, ನೀವು ಅಲ್ಲಿ ಹೋಗಿ ಬನ್ನಿ. ஓகே गाइस, நாங்க தான் ஏமாந்துட்டுங்க, நீங்களும் ஏமாறாதீங்க. ನೆಕ್ಸ್ಟ್ நெக்ஸ்ட் வந்துட்டு இந்த ஏரியா வரல, ಹಿಟ್ಕೋಲಿನ ஒரு ಏರಿಯಾ பேரு. ಹಿಟ್ಕೋಲಿல வந்துட்டு அங்க எடுத்துக்கோங்க. ಮೈಸೂರಿಂದ ಬರುವಾಗ ಅದು ಫಸ್ಟ್ ಸಿಗತ್ತೆ. ಅಂಡ್ ಈ ಕಡೆಯಿಂದ ಯಾವ ಕಡೆಯಿಂದ ಬರೋದು? ಗುಂಡ್ಲುಪೇಟೆಯಿಂದ ರೈಟ್ ತಗೊಳ್ಳಿ, ಸ್ಟ್ರೈಟ್ ರೋಡು. ಅಲ್ಲಿಂದು 20 kilometer ಅಷ್ಟೇ. ಎಲ್ಲಿ ಲೆಫ್ಟ್ ಸೈಡ್ ಇದೆ ನೋಡಿ, ಚೆನ್ನಾಗಿದೆ. ಫ್ಯಾಮಿಲಿ ಲವರ್ಸ್ ಕಪಲ್ಸ್ ಬನ್ನಿ, ಚೆನ್ನಾಗಿದೆ ಅಷ್ಟೇ. ಮೇನ್ ಆಗಿ ಫೋಟೋ ಲವರ್ಸ್ ಚೆನ್ನಾಗಿದೆ. ಫೋಟೋ ತಗೋಬೇಕಂತ ತುಂಬಾ ಇಷ್ಟ ಇರುತ್ತೆ, ಅವ್ರು ಬರ್ಬೋದು. ಹೌದು ಗಾಯ್ಸ್, ಬನ್ನಿ, ಊಟ ಮಾಡಿ ಬನ್ನಿ, ಆರಾಮ್ಸೆ ಫೋಟೋ ತಗೊಳ್ಳಿ, ಏನೇ ಬೇಜಾರಿಗೆ ಬೇಡ ಅಷ್ಟೇ. ಅಂಡ್ ಇಳೆಯರಾಜ ಮಾಡಿರೋ ಗರ್ಲ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನಾನು ವಿಡಿಯೋ ಹಾಕ್ತೀನಿ. ಅವರು ಅನ್ಎಕ್ಸ್ಪೆಕ್ಟೆಡ್ ಫೋಟೋಸ್ ಎಲ್ಲಾமே ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಂಡ್ಲುಪೇಟೆಯಿಂದ ನಮ್ಗೆ ಗೊತ್ತಿರಲಿಲ್ಲ ತುಂಬ ಸನ್ಫ್ಲವರ್ ಫೀಲ್ಡ್ ಇದೆ ಅಂತ. ನಾನು ಒಂದು ಸಲ ನೋಡಿದ್ದೆ, ಬಟ್ ಕನ್ಫರ್ಮ್ ಇರಲಿಲ್ಲ. ಸೊ ಫಸ್ಟ್ ಫೀಲ್ಡ್ ಸಿಕ್ಕಾಗೆ ಹೋಗಿ ಫೋಟೋ ಎಲ್ಲ ತೆಗ್ಸ್ಕೊಂಡು ಬಂದ್ವಿ. ಬಟ್ ಅದಾದಮೇಲೆ ಕ್ರಾಸ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒಂದು 8 to 10 ಫೀಲ್ಡ್ಸ್ ಇತ್ತು, ಅಲ್ಲಿ ಯಾರೂ ಇರಲಿಲ್ಲ. ಸೊ ಆರಾಮಾಗಿ ನೀವು ಹೋಗಿ ಫೋಟೋ ತೊಗೊಂಡೆಲ್ಲ ಬರ್ಬೋದು. ಹಾಯ್, ಜಸ್ಟ್ ಇವಾಗ ಬಂದೆ. ಸಿಕ್ಕಾಬಟ್ಟೆ ತಲೆನೋಯ್ತಾ ಇದೆ. ಜಸ್ಟ್ ಇವಾಗ ಚೆಕ್ಕಿನ್ ಆಗಿ ಬಂದೆ. ಊಟ ಕೂಡ ಏನು ಬೇಡ ಅನಿಸ್ತಾಯಿಲ್ಲ, ಅದು ಇದು ತಿಂದು ತುಂಬ ತಲೆನೋಯ್ತಿದೆ. ಸೊ ರೆಸ್ಟ್ ಮಾಡಬೇಕು ಚೆನ್ನಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.